ಬ್ರೇಕ್ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಮಂಗಳೂರು, ಉಡುಪಿ ಸೇರಿದಂತೆ ಕರಾವಳಿಯಲ್ಲಿ ಇಂದಿನಿಂದ 57 ದಿನಗಳ ಆಳ ಸಮುದ್ರ ಮೀನುಗಾರಿಕಾ ನಿಷೇಧವನ್ನ 57 ದಿನಗಳ ಕಾಲ ಆರಂಭವಾಗಿದೆ. ಸರ್ಕಾರದ ಆದೇಶದಂತೆ ಇಂದಿನಿಂದ ಯಾಂತ್ರೀಕೃತ ಮೀನುಗಾರಿಕೆ ನಿಷೇಧ ಜಾರಿಯಾಗಿದೆ. ಜೂನ್ 2ಕ್ಕೆ ಮುಂಗಾರು ಆರಂಭವಾಗಿರುವ ಹಿನ್ನೆಲೆಯಲ್ಲಿ ತಿಂಗಳಾರಂಭದಲ್ಲೇ ಮೀನುಗಾರಿಕೆಗೆ ಕಡಲ ಮಕ್ಕಳು ಫುಲ್ ಸ್ಟಾಪ್ ಹಾಕಿದ್ದು, ತೀರ ಪ್ರದೇಶದಲ್ಲಿ ಬೋಟ್ಗಳಿಗೆ ಲಂಗರು ಹಾಕಿದ್ದಾರೆ. ಮಳೆಗಾಲದ ಅವಧಿಯಲ್ಲಿ ಮೀನುಗಳು ಸಂತಾನೋತ್ಪತ್ತಿಯಲ್ಲಿ ತೊಡಗೋದ್ರಿಂದ ಆಳ ಸಮುದ್ರ ಮಾದರಿಯ ಮೀನುಗಾರಿಕೆ ನಡೆಸುವಂತಿಲ್ಲ. ಇಷ್ಟಕ್ಕೂ ನಿಷೇಧಿತ ಅವಧಿಯಲ್ಲಿ ಏನಾದರೂ ಆಳ ಸಮುದ್ರ ಬೋಟುಗಳು ಕಡಲಿಗಿಳಿದ್ರೆ ಎಲ್ಲಾ ಸರ್ಕಾರಿ ಸೌಲಭ್ಯಗಳಿಂದ ಅವರು ವಂಚಿತರಾಗ್ತಾರೆ. ಈ ನಡುವೆ ಮೀನುಗಾರಿಕೆ ರಜೆಯ ಸಂದರ್ಭದಲ್ಲಿ ಬಂದರಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳಬೇಕೆಂದು ಮೀನುಗಾರರು ಬೇಡಿಕೆ ಇಟ್ಟಿದ್ದಾರೆ. ಅವಧಿಯಲ್ಲಿ ಹೆಚ್ಚಿನ ಮೀನುಗಳು ಸಂತಾನೋತ್ಪತ್ತಿಯಲ್ಲಿ ತೊಡಗುವುದರಿಂದ ಮೀನಿನ ಸಂತತಿಯನ್ನು ಸಂರಕ್ಷಿಸುವ ಉದ್ದೇಶದಿಂದ, ಅಲ್ಲದೆ ಮಳೆಗಾಲದಲ್ಲಿ ಸಮುದ್ರ ಭಾರಿ ಪ್ರಕ್ಷುಬ್ಧವಾಗಿದ್ದು ಮೀನುಗಾರಿಕೆ ಅಪಾಯಕರವಾಗಿದ್ದು, ಮೀನುಗಾರರ ಹಿತದೃಷ್ಟಿಯಿಂದ ಈ ಅವಧಿಯಲ್ಲಿ ಅಂದರೆ ಜೂನ್ 15ರಿಂದ ಆಗಸ್ಟ್ 10ರವರೆಗೆ ಉಭಯ ದಿನಗಳು ಸೇರಿ ಒಟ್ಟು 57 ದಿನಗಳಷ್ಟು ಎಲ್ಲ ಯಾಂತ್ರೀಕೃತ ಮೀನುಗಾರಿಕೆಯನ್ನು ನಿಷೇಧ ಮಾಡಲಾಗಿದೆ. ಏನಾದರೂ ಅಪಘಾತ ಆಕಸ್ಮಿಕಗಳಾದರೆ ಅದಕ್ಕೆ ಅವರೇ ಜವಾಬ್ದಾರಿ ಮಾಡಲಾಗುವುದು. ಸರ್ಕಾರದಿಂದ ಯಾವುದೇ ಪರಿಹಾರಗಳು ಸಿಗುವುದಿಲ್ಲ. ನಮಗೆ ಆಗಸ್ಟ್ 10ರಿಂದ ಜೂನ್ 14ರ ತನಕ ಮೀನುಗಾರಿಕೆ ಅವಧಿ ಆಗಿರುತ್ತದೆ. ಕರ್ನಾಟಕ ಸರ್ಕಾರ ನಮಗೆ ಅನುಮತಿಯನ್ನು ನೀಡಿದೆ. ಆದರೆ ಈ ಸಲ ನಮಗೆ ಜೂನ್ 2ನೇ ತಾರೀಕಿಗೆ ಮೀನುಗಾರಿಕೆ ಇಲ್ಲಿ ಸ್ಥಗಿತವಾಗಿದೆ. ಕಾರಣ ಅಂದರೆ ಅಲೆಬಾಗಿಲಿನಲ್ಲಿ ಉಳುತ್ತದೆ. ನಮಗೆ ಹೋಗಿ ಅಲೆಯಿಂದ ಹೊರಗೆ ಹೋಗಲು ಒಳಗೆ ಬರಲು ಸಲ್ಲದ ಅನಾನುಕೂಲತೆ ಹಾಗೂ ಪರಿಸ್ಥಿತಿ ವಿಕೋಪದಲ್ಲಿ ಇರೋದರಿಂದ ನಮಗೆ ಮೀನುಗಾರಿಕೆ ಮಂಗಳೂರಿನಲ್ಲಿ